ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಸ್ಮೈಲಿ ಫಾರ್ಮಿಂಗ್. ಈ ವಿಡಿಯೋ ಏನಪ್ಪ ವಿಶೇಷ ಅಂದರೆ ಏನಿಲ್ಲ, ನೆನ್ನೆ ಒಬ್ಬರು ಕಾಮೆಂಟ್ ಮಾಡಿದರು ಈ ಕೋಳಿ ಮರಿಗಳು ಬೇಗ ದಪ್ಪ ಆಗೋದಕ್ಕೆ ಯಾವ ಫುಡ್ ಯೂಸ್ ಮಾಡ್ತೀರಾ ಅಂತ. ಸೊ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ನಾವು ಯಾವುದೇ ಥರದ ಚಿಕನ್ ಫುಡ್ ಆಗಲಿ, ಈ ಬಾಯ್ಲರ್ ಫುಡ್ ಆಗಲಿ, ಇಂಜೆಕ್ಷನ್ ಆಗಲಿ ಯಾವುದು ಕೂಡ ಯೂಸ್ ಮಾಡಲ್ಲ ಇವಕ್ಕೆ. ಇದು ನೋಡಿ, ಇದು 1.5 ಮಂತ್ ಮರಿಗಳು ದಪ್ಪ ಇದೆ. ಇಲ್ಲೊಂದು ಬೆಚ್ಚಿದೆ ನೋಡಿ, ಇದು 1 ಮಂತ್ ಮರಿ. ಯಾವುದೇ ಥರಕ್ಕಾಗಲಿ ಮೆಡಿಸಿನ್ ಯೂಸ್ ಮಾಡಲ್ಲ, ಚಿಕನ್ ಫುಡ್ಡಿಗೆ ಹಾಕಲ್ಲ, ನ್ಯಾಚುರಲಾಗಿ ಬರಬೇಕಂತ ಬೆಳೀತಾ ಇದ್ದೀವಿ, ನ್ಯಾಚುರಲಿಟಿ ಇರಬೇಕಂತ. ಇದಕ್ಕೇನಪ್ಪ ಚಿಕನ್ ಫುಡ್ ಆಗಲಿ ಇಂಜೆಕ್ಷನ್ ಹಾಕ್ಬಿಟ್ರೆ ಇದ್ರ ನ್ಯಾಚುರಲಿಟಿ ಕಳ್ಕೊಂಬಿಡುತ್ತೆ. ಸೊ ಅದೇ ಕಾರಣಕ್ಕೆ ಅದನ್ನು ಹಾಕ್ಬಾರ್ದು. ನಾಟಿ ಕೋಳಿನ ನ್ಯಾಚುರಲಿಟಿ ಹೋಗ್ಬಿಡುತ್ತೆ, ಶೇಪ್ ಚೇಂಜ್ ಆಗುತ್ತೆ ಮರಿಗಳದೆಲ್ಲ. ನೋಡಿ, ಇಲ್ಲೊಂದು ಬೆಚ್ಚಿದೆ. ನಾವು ಈ ಥರ ಔಟ್ಸೈಡ್ ಬಿಡ್ಕೋತೀವಿ, ಈಚೆ ಔಟ್ಸೈಡ್ ಬಿಟ್ಕೊಂಡು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗೆದ್ದಲು ಬಂದಿರುತ್ತೆ, ಚೆನ್ನಾಗಿ ಸಿಗುತ್ತೆ. ಮತ್ತು ಬಿಸಿಲು ಬೀಳುತ್ತೆ, ಬೆಳಗಿನ ಜಾವ ಬಿಸಿಲು. ಸೊ ಬೇಗ ಗ್ರೋತ್ ಆಗುತ್ತೆ. ಆದಷ್ಟು ಔಟ್ಸೈಡ್ ಬಿಟ್ಟು ಮೇಯಿಸ್ಬೇಕು. ನೋಡಿ, ಇಲ್ಲೊಂದು ಬಿಟ್ಟಿದ್ದು, ಇಲ್ಲೊಂದು ಬೆಚ್ಚು, 4 ಬೆಚ್ಚಾಯಿತು. ಮತ್ತು ಅಲ್ಲೊಂದು ಬೆಚ್ಚಿದೆ ನೋಡಿ, ಝೂಮ್ ಮಾಡ್ತೀನಿ. ಅಲ್ಲಿ ತಿಪ್ಪೆ ಅಲ್ಲೊಂದು ಬೆಚ್ಚ ಇದೆ. ಬನ್ನಿ ಅಲ್ಲಿ ತೋರಿಸ್ತೀನಿ. ಅಲ್ಗೊಂದು ಹೋಗ್ಬಿಟ್ಟು ಅಲ್ಲೊಂದು ಬೆಚ್ಚಂತೆ ನೋಡಿ. ಇದೆಲ್ಲ 3 ಮಂತ್ಸ್ ಅವು ಮರಿ. ನೋಡಿ, ಇಲ್ಲೂ ಕೂಡ ಇದೆ 2.5 ಮಂತ್ ಇದು. ಇದೊಂದು ಬೆಚ್ಚಿದೆ. ಹಿಂಗೆ ಹೋಗ್ತಾ ನೋಡಿ, ಇಲ್ಲೊಂದು ಬೆಚ್ಚಿದೆ, ಇಲ್ಲೊಂದು ಬೆಚ್ಚ ಮೀದೆ ಇದೆ. ಇದು ಕೂಡ 1 ಮಂತ್ ಮೇಲೆ 15 ದಿನ ಏನಾಗಿರಬೇಕು. ಇದು ನೋಡಿ ಮರಿಗಳು ಹೆಂಗೆ ಗ್ರೋತ್ ಆಗ್ತಾಯಿದೆ. ಆಲ್ಮೋಸ್ಟ್ ಗ್ರೋತ್ ಆಗಬೇಕು ಅಂದರೆ ಆಚೆನೇ ಬಿಟ್ಟು ಮೇಯಿಸ್ಬೇಕು. ಈ ಥರ ತಿಪ್ಪಿದ್ರೆ ತಿಪ್ಪೆಲೇ ಮೇಯ್ತಾ ಇರ್ತವೆ. ಇದು ನ್ಯಾಚುರಲ್ಲು, ಇದು ಪ್ಯೂರ್ ನಾಟಿ ಕೋಳಿ. ಇದಲ್ಲಂತೆ ನಾನು ಯೂಸ್ ಮಾಡೋ ಫುಡ್ ಯಾವುದಪ್ಪ ಅಂದರೆ ಇದೇ ನೋಡಿ, ಕಂಪ್ಲೀಟಾಗಿ ಹೇಳ್ತೀನಿ. ಇದಕ್ಕೆ ನಾನು ಜಾಸ್ತಿ ಯೂಸ್ ಮಾಡೋದು ರಾಗಿ, ಭತ್ತ ಮತ್ತು ಈ ತೌಡು ಬರುತ್ತಲ್ಲ, ಯಾವ ತೌಡು ಹೇಳಿ, ಜೋಳ ನಾವೇ ಮೇಲೆ ಮಾಡಿಸ್ಕೊತೀವಿ. ಅದೆಲ್ಲಂತೆ ನಾವು ಹೆಚ್ಚಾಗಿ ಹಾಕೋದಂದರೆ ವಿಡಿಯೋ ನೋಡಿ, ಇಲ್ಲಿ ತೋರಿಸಿದ್ದೀನಿ ನೋಡಿ. ಹೆಚ್ಚಾಗಿ ಯೂಸ್ ಮಾಡೋದು ಇದೆಲ್ಲ ಏನಿದೆ ಕಾಣಿಸ್ತಿದೆಯಾ, ಗೆದ್ದಲಿದೆ. ಈ ಗೆದ್ದಲು ನಾವು ಎಷ್ಟು ಹಾಕ್ತೀವಿ ಮರಗಳಿಗೆ ಅಷ್ಟು ಬೇಗ ಗ್ರೋತ್ ಆಗುತ್ತೆ ಮರಗಳು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಶೇರ್ ಮಾಡಿ.